ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಲಾಗ್ ಬಂದು ಲಾಸ್ಟ್ ಸಂಡೇ ಲಾಗ್ ಆಗಿರುತ್ತೆ. ಆಲ್ರೆಡಿ ನಾನು ಲಾಗ್ ಮಾಡಿ 5 ಡೇಸ್ ಆಗಿದೆ. ನಾನು ಡೈಲಿ ಲಾಗ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ, ಬಟ್ ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕಂದರೆ ನಾನಿನ್ನ ಯೂಟ್ಯೂಬಲ್ಲಿ ಈಗ ಸ್ಟಾರ್ಟಪ್ ಮಾಡಿರೋದು. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಲಾಸ್ಟ್ ಸಂಡೇ ನಾನು ಏನೇನು ಮಾಡಿದೆ ಅಂತ ನಾನು ನಿಮ್ಮ ಹತ್ರ ತಿಳಿಸ್ತೀನಿ. ಲಾಸ್ಟ್ ಸಂಡೇ ಬಂದು ಭೀಮನವಾಸೆ ಆಗಿದ್ದ ಕಾರಣ ನನಗೂ ಕೂಡ ಇದು ಫಸ್ಟ್ ಭೀಮನವಾಸೆ ಆಗಿರೋದ್ರಿಂದ ನಾನು ಏನೇನು ಮಾಡಿದೆ ಅಂತ, ನಾನು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ನಂಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನನ್ನ ಪ್ರಕಾರ ಹೇಗಿದೆ ಅದು ನಾನು ನಿಮಗೆ ತಿಳಿಸ್ತೀನಿ. ಏನಾರ ತಪ್ಪಿದರೆ ಹೇಳಿ, ಓಕೆನಾ? ಸೊ ಲಾಸ್ಟ್ ಸಂಡೇ ಬಂದುಬಿಟ್ಟು ನಾನು ಮನೆ ದೇವರಿಗೆಲ್ಲ ದೀಪ ಹಚ್ಚಿದೆ. ಮನೆ ದೇವ್ರಿಗೆ ದೀಪ ಹಚ್ಚೋಕ್ಕಿಂತ ಮುಂಚೆ ಮನೇಲಿ ಒಂದು ಕೆಲಸ ಮಾಡಬೇಕಿತ್ತು. ಏನು ಅಂದರೆ ರಂಗೋಲೆ ಬಿಡಿಸ್ಬೇಕಿತ್ತು. ಅದು ಅಕ್ಕಿ ಹಿಟ್ಟಲ್ಲಿ ರಂಗೋಲೆ ಬಿಡಿಸಿ 2 ದೀಪನ ಅಕ್ಕಿ ಹಿಟ್ಟ ಮೇಲೆ, ಆ ರಂಗೋಲೆ ಬಿಡಿಸಿರೋ ಮೇಲೆ ದೀಪ ಹಚ್ಚಬೇಕು ಅಂತ ಹೇಳಿದರು. ಸೊ ಆ 2 ದೀಪ ಏನು ಅಂತ ಅಂದರೆ ಅದು ಶಿವ ಪಾರ್ವತಿ ಅಂತೆ. ಶಿವ ಪಾರ್ವತಿನ ನೆನೆಸ್ಕೊಂಡು ಮಾಡೋದೇ ಭೀಮನವಾಸೆ ಅಂತ ಹೇಳ್ತಾರೆ. ಸೊ ನಾನು ಹಾಗೆಯೇ ಶಿವ ಪಾರ್ವತಿ ಅಂದ್ಕೊಂಡಿರೋ ದೀಪನ ಹಚ್ಚಿ ಪೂಜೆ ಮಾಡಿದೆ. ಸೊ ಪೂಜೆ ಮಾಡಿ ನಾನು ಮನೆ ದೇವರಿಗೆಲ್ಲ ಪೂಜೆ ಮಾಡಿದೆ. ನನಗಂತೂ ಖುಷಿ ಆಯಿತು. ಇದು ಫಸ್ಟ್ ಭೀಮನವಾಸೆ. ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ತಿಳಿದಿರೋ ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ. ಒಂಥರ ಖುಷಿನೂ ಇದೆ. ದೇವರ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ನಾನು ಬೇಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಾನು ದೀಪ ಬೆಳಗ್ತಾ ಇದ್ದೀನಿ. ನನಗಂತೂ ಅವತ್ತಿನ ದಿನ ಒಂಥರ ಖುಷಿ, ಎಕ್ಸೈಟ್ಮೆಂಟು. ಅದ್ರ ಜೊತೆಗೆ ನನ್ನ ಗಂಡನಿಗೆ ಬೇರೆ ನಂಗೆ ಕಾಲು ತೊಳೆಯೋದಿದೆಯಲ್ಲ, ಅದು ಖುಷಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಭೀಮನವಾಸೆ ಅಲ್ವಾ, ಯಾರಿಗೆ ತಾನೇ ಖುಷಿ ಇರೋಲ್ಲ, ನೀವೇ ಹೇಳಿ. ಸೊ ಹಾಗೆಯೇ ನನಗೂ ಕೂಡ ತುಂಬ ಖುಷಿ ಆಯಿತು. ನಾನು ಅವ್ರ ಕಾಲು ತೊಳೆದೆ, ಅರ್ಶಿನ ಕುಂಕುಮ ಇಟ್ಟೆ, ಹೂವು ಇಟ್ಟೆ, ಅವ್ರಿಗೂ ನಾನು ಕಂಕಣ ಕಟ್ಟೆ, ನನಗೆ ಅವ್ರು ಕಂಕಣ ಕಟ್ಟಿದ್ರು. ಒಂಥರ ಟೋಟಲಿ ಅವತ್ತು ತುಂಬ ಖುಷಿ ಆಯಿತು. ಅವ್ರು ನನಗೆ ಅರ್ಶಿನ ಕುಂಕುಮ ಇಡೋದು, ನನ್ನ ಮದುವೆನೇ ನೆನಪಾಗೋಯಿತು ಅವತ್ತಿನ ದಿನ. ಹಾಗೆಯೇ ನನ್ನ ಯಜಮಾನರಿಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ಏನು ಗಿಫ್ಟ್ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ, ರೂಮಿಗೆ ಹೋಗು ನಿನಗೆ ಸಿಗುತ್ತೆ ಅಂತ ಅಂದರು. ರೂಮಿಗೆ ಹೋದರೆ ನಾನು ಏನಿದೆ ಅಂತ ಹೋದೆ, ದಿಮ್ ಕೆಳಗಡೆ ನೋಡೋದ್ರು. ದಿಮ್ ಕೆಳಗಡೆ ನೋಡಿದಾಗ ನನಗೆ ಸಿಕ್ಕಿದ್ದು ಮೊಬೈಲು. ನನಗಂತೂ ಹೇಳ್ಕೊಳ್ಳೋಕೆ ಆಗದಷ್ಟು ಖುಷಿ ಆಯಿತು. ಯಾಕೆ ಗೊತ್ತಾ, ನಾನು ತಗೊಳ್ಳೋದು ಬೇರೆ, ನಮ್ಮ ಮನೆಯವ್ರು ಸರ್ಪ್ರೈಸಾಗಿ ಕೊಡ್ಸೋದು ಬೇರೆ, ನಾನು ಕೇಳಿ ಪಡ್ಕೊಳ್ಳೋದು ಬೇರೆ, ಅವ್ರು ಕೇಳ್ದಲ್ಲೇ ಕೊಟ್ಟಿರೋದು ಬೇರೆ. ಆ ಪ್ರಕಾರ ನನಗಂತೂ ತುಂಬಾ ಖುಷಿ ಆಯಿತು. ಟೋಟಲಿ ನನಗಂತೂ ನಮ್ಮ ಯಜಮಾನ ಕಂಡ್ರೆ ಅಷ್ಟು ಖುಷಿ ಆಯಿತು. ಯಾಕಂದರೆ ನಾನು ಕೇಳ್ದಲ್ಲೇ ಕೊಡಿಸಿರೋ ಗಿಫ್ಟು, ಅದು ಸರ್ಪ್ರೈಸ್ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ನಿಮಗೂ ಕೂಡ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಹೇಳ್ಕೊಳಕ್ಕಾಗದಷ್ಟು ಖುಷಿ ಆಯಿತು. ಅದೇ ಕ್ಯಾಮ್ರಾದಲ್ಲಿ ಕೂಡ ನಾನು ವೀಡಿಯೋ ಕೂಡ ಮಾಡಿದೆ, ನೋಡಿ ಹೇಗಿದೆ ಅಂತ. ಆಮೇಲೆ ನನಗೆ ಬೇರೆ ಅವತ್ತು ಶೂಟ್ ಬೇರೆ ಇತ್ತು, ಬ್ಯುಸಿ ಇದ್ದೆ. ಸೊ ಮಾಡಲ್ ಕೂಡ ಬಂದಿದ್ದರು. ಸೊ ಅವರು ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರೊಳಗೆ ನಮ್ಮ ಸ್ಟೂಡೆಂಟ್ಗಳೆಲ್ಲ ಅವ್ರು ಹೇರ್ನ ಕ್ರಿಂಪ್ ಮಾಡ್ಕೊತಾಯಿದ್ರು. ಸೊ ನನಗಿವತ್ತು ಮಾಡಲ್ ಬಂದುಬಿಟ್ಟು ಬ್ಯಾಂಗ್ಳೂರಿಂದ ಬಂದಿದ್ದರು. ನಾನು ಕುಣಿಗಲಲ್ಲಿ ಶೂಟ್ ಮಾಡ್ತಿರೋದ್ರಿಂದ, ಸೊ ಕುಣಿಗಲಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಮಾಡಲ್ ಬ್ಯಾಂಗ್ಳೂರಿಂದ ಬಂದಿದ್ದರು. ಸೊ ಅವ್ರಿಗೂ ವೆಯ್ಟ್ ಮಾಡಿಸ್ಬಾರ್ದು ಅಂತ ಬೇಗ ಎಲ್ಲ ಪೂಜೆ ಮಾಡಿದ್ನಲ್ಲ. ಸೊ ಹಾಗೆ ನಾನು ಶೂಟ್ ಮಾಡೋದಕ್ಕೆ ರೆಡಿ ಆದೆ, ಮೇಕಪ್ ಮಾಡೋದಕ್ಕೆ. ಸೊ ಅವರಿಗೆ ಫೇಸೆಲ್ಲ ಪ್ರಿಂಟ್ ಮಾಡಿದೆ. ಇವತ್ತಿನ ಶೂಟ್ ಬಂದು ಏನಪ್ಪ ಅಂತಂದರೆ ಮುಹೂರ್ತಂ ಲುಕ್ ಮಾಡಿದೆ. ನೋಡ್ತಾ ಇದ್ದೀರಾ ಮುಹೂರ್ತಂ ಲುಕ್ ಹೇಗಿದೆ ಅಂತ. ನಿಮ್ಗೆ ಏನಾದ್ರು ಇಷ್ಟ ಆಗಿದೆಯಾ? ಸೊ ಇದ್ರದ್ದು ಏನಾರು ಫುಲ್ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಫುಲ್ ಮೇಕಪ್ದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇನ್ನೇನು ನೋಡ್ತಾ ಇದ್ದೀರಾ. ಸೊ ಇದಾದಮೇಲೆ ಫೋಟೋಗ್ರಾಫರಿಗೆ ಕೂಡ ವೆಯ್ಟ್ ಮಾಡ್ತಾಯಿದ್ದೆ, ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ನನ್ನ ಕ್ಯಾಮ್ರಾದಲ್ಲೇ ಕೂಡ ನಾನು ಫೋಟೋಸ್ ತೊಗೊತಾ ಇದ್ದೆ. ಅಷ್ಟರೊಳಗೆ ಬರ್ತಾರೆ ಅನ್ನೋದಿತ್ತು. ಸೊ ಬಂದರು, ಅವರು ಕೂಡ ಬಂದರು. ನಾವು ಕೂಡ ಕುಣಿಗಲಲ್ಲಿ ಮಾರ್ಕೆಟಿಗೆ ಹೋಗಿದ್ದು, ಹೂ ಮಾರ್ಕೆಟಿನಲ್ಲಿ. ಸೊ 1-2 ವೀಡಿಯೋ ಮಾಡಿದೆ, ಶೂಟ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 6:30 ಮೇಲಾಗಿತ್ತು ಆಲ್ರೆಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.